ಸಂಜೆಯ ತಿಂಡಿಗೆ ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ ತಕ್ಷಣಕ್ಕೆ ಮಾಡ್ಕೊಳ್ಳುವ ಒಂದು ತಿಂಡಿ ಅಂದ್ರೆ ರವಾ ವಡೆ. ತುಂಬಾನೇ ರುಚಿಕರವಾಗಿರ್ತದೆ. ಹೋಟೆಲಲ್ಲಿ ಸಿಗುವಂತಹ ರವಾ ವಡೆಯನ್ನ ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಕೊಳ್ಬಹುದು. ರುಚಿ ರುಚಿಯಾದ ಈ ರವೆ ವಡೆಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಟ್ ಮಾಡಿರುವಂತಹ 3 ಹಸಿಮೆಣಸನ್ನ ಹಾಕೊಂಡಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಂತರ ತುರಿದಿರುವ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಹಾಕಿದ್ದೇನೆ. ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಕತ್ತರಿಸಿದಂತಹ ಈರುಳ್ಳಿ 2 ಹಾಕೊಂಡಿದ್ದೇನೆ. 4-5 ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕಿದ್ದೇನೆ. 3/4 ಕಪ್ ಆಗುವಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1.5 ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಬಾಂಬೆ ರವೆ ಅಂತ ಕೂಡ ಹೇಳ್ತಾರೆ. ಚಿರೋಟಿ ರವೆ ಅಥವಾ ಬನ್ಸಿ ರವೆಯಲ್ಲಿ ಈ ರೆಸಿಪಿ ಚೆನ್ನಾಗಿ ಬರುವುದಿಲ್ಲ. ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ನೆನೆದಾದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಬಾಳೆ ಎಲೆಗೆ ಎಣ್ಣೆಯನ್ನು ಹಾಕಿ ಸವರ್ಕೊಂಡು ಮಾಡಿರುವಂತಹ ಉಂಡೆಯನ್ನ ತೆಳ್ಳಗೆ ತಟ್ಕೊಳ್ತಾ ಇದ್ದೇನೆ. ತೆಳ್ಳಗೆ ತಟ್ಟಿದ್ರೆ ಗರಿ ಗರಿಯಾಗಿ ಬರ್ತದೆ. ಸ್ವಲ್ಪ ಸಾಫ್ಟ್ ಬೇಕು ಅಂದ್ರೆ ಸ್ವಲ್ಪ ದಪ್ಪಗೆ ಮಾಡ್ಕೊಳ್ಬೇಕು. ಎಣ್ಣೆಯನ್ನ ಈಗಾಗಲೇ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಕಾದಿರುವ ಎಣ್ಣೆಯಲ್ಲಿ ಮಾಡಿರುವ ವಡೆಯನ್ನ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವ ತನಕ ಕರೆದು ತೆಕ್ಕೊಂಡ್ರೆ ರುಚಿ ರುಚಿಯಾದ ಹೋಟೆಲ್ ಶೈಲಿಯ ರವೆ ವಡೆ ರೆಡಿ ಆಗ್ತದೆ. ಇಷ್ಟ ಆದ್ರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಚಾನಲ್ ಅನ್ನ ಫಾಲೋ ಮಾಡಿ.